ನಿನ್ನೆ ಅಂದರೆ ಆಗಸ್ಟ್ 1ರಿಂದ ಆಟೋ ದರದಲ್ಲೂ ಕೂಡ ಹೆಚ್ಚಳ ಆಯಿತು. ಮತ್ತೊಂದು ಬೆಲೆ ಏರಿಕೆಯ ಬಿಸಿ ಜನಸಾಮಾನ್ಯರಿಗೆ ತಟ್ತಾ ಇತ್ತು. ಆದರೂ ಕೂಡ ಆಟೋ ಚಾಲಕರು ಸರ್ಕಾರದ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ. ಸರ್ಕಾರದ ವಿರುದ್ಧ ಮತ್ತೆ ಸಿಡಿದೆದ್ದಂತಹ ಆಟೋ ಚಾಲಕರು ದರ ಏರಿಕೆ ಮಾಡಿದರೂ ಕೂಡ ನಿಲ್ತಾ ಇಲ್ಲ ಚಾಲಕರ ಆಕ್ರೋಶ. ನಿನ್ನೆಯಿಂದಲೇ ಆಟೋ ದರ 36 ರು ಮಾಡಲಾಗಿದೆ. ಸರ್ಕಾರದ ನಿರ್ಧಾರಕ್ಕೆ ಆಟೋ ಚಾಲಕರು ವಿರೋಧವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಸಿಡಿದೆದ್ದಿದ್ದಾರೆ ಆಟೋ ಚಾಲಕರು ಸರ್ಕಾರದ ವಿರುದ್ಧ. 10 ರು ಏರಿಸುವಂತೆ ಒತ್ತಾಯಿಸಿದಂಥ ಆಟೋ ಸಂಘಟನೆಗಳು, ಆದರೆ ಬರೀ 6 ರೂಪಾಯಿ ಏರಿಕೆ ಮಾಡಿರುವಂತಹ ರಾಜ್ಯ ಸರ್ಕಾರ. ಹೀಗಾಗಿ ಅವರು ಮತ್ತೆ ಸಿಡಿದೆದ್ದಿದ್ದಾರೆ. ಈಗ 10 ರು ಮಾಡುವಂತೆ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸಂಘಟನೆಗಳೊಂದಿಗೆ ಸಭೆಯ ಬಳಿಕ ಪ್ರತಿಭಟನೆಗೆ ಸಿದ್ಧತೆ ಮಾಡಿಕೊಳ್ತಾರಂತೆ. ಆಟೋ ಸಂಘಟನೆ ಸಭೆ ಬಳಿಕ ಪ್ರತಿಭಟನೆಯ ದಿನಾಂಕ ಫಿಕ್ಸ್ ಮಾಡಿಕೊಳ್ಳಲಾಗುತ್ತೆ. ಸರ್ಕಾರದ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ ಆಟೋ ಚಾಲಕರು. ಅವರ ಬೇಡಿಕೆ ಇದ್ದಂಥದ್ದು ಆಟೋ ಫೇರ್ನಲ್ಲಿ ಏನೀಗ ಬೆಲೆ ಏರಿಕೆ ಆಗಿದೆ ಅದು 10 ರು ಆಗಬೇಕಾಗಿತ್ತು, ಬರೀ 6 ರೂಪಾಯಿ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕೆ ಇವರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕಿಲೋಮೀಟರ್ಗೆ 20 ರೂಪಾಯಿ, ಮಿನಿಮಮ್ 40 ರೂಪಾಯಿ ಮಾಡಿದ್ರೆ ಪ್ಯಾಸೆಂಜರ್ಗೂ ತೊಂದರೆ ಆಗಲ್ಲ, ನಮಗೂ ತೊಂದರೆ ಆಗಲ್ಲ, ಕೊಡೋದಕ್ಕೂ ಅವ್ರಿಗೂ ಈಸಿಯಾಗಿರುತ್ತೆ. ಆಮೇಲೆ ಇವತ್ತಿನ ಹಾಲಿನ ದರ ಇರ್ಬೋದು, ಗ್ಯಾಸ್ ದರ ಇರ್ಬೋದು, ಮನೆ ಬಾಡಿಗೆ ಇರ್ಬೋದು, ಮಕ್ಕಳಿಗೆ ಕಟ್ತಾ ಇರುವಂಥ ಫೀಸ್ ಆಗ್ಬೋದು, ಒಂದು ಹೋಟ್ಲಿಗೆ ಹೋದರೆ ಕಾಫಿ ಕುಡಿಯುವಂಥದ್ದು ಆಗ್ಬೋದು, ನಾವು ಹಾಕುವಂಥ ಗ್ಯಾಸ್ ಆಗ್ಬೋದು, ಪ್ರತಿಯೊಂದು ರೇಟ್ ರೈಸ್ ಆಗಿರುವಾಗ ನಾವು ಚಾಲಕರ ಮೇಲೆ ಯಾಕೆ ಇಷ್ಟೊಂದು ಕೇವಲವಾಗಿ ಮಾತಾಡುವಂಥದ್ದು, ಕೇವಲವಾಗಿ ನೋಡುವಂಥದ್ದು? ಅತಿ ಕಟ್ಟ ಕಡೆಯ ವರ್ಗ ಅಂದರೆ ನಾವು ಆಟೋ ಚಾಲಕರು ಮೇಡಮ್. ಅತಿ ಕಟ್ಟ ಕಡೆಯ ವರ್ಗ ಆಟೋ ಚಾಲಕರು. ಈ ಚಾಲಕರೇ ಈ ದೇಶ ಕಾಯ್ತಾ ಇರೋದು, ಈ ಚಾಲಕರೇ ಅತಿ ಹೆಚ್ಚಿನ ಸರ್ಕಾರಕ್ಕೆ ಆದಾಯ ತರ್ತಾ ಇರೋದು, ಈ ಚಾಲಕರೇ ನಾಡಿನ ಸಂಸ್ಕೃತಿನ ಉಳಿಸ್ತಾ ಇರೋದು. ಕಿಲೋಮೀಟರ್ಗೆ 20 ರೂಪಾಯಿ, ಮಿನಿಮಮ್ 40 ರೂಪಾಯಿ ಮಾಡಿದ್ರೆ ಪ್ಯಾಸೆಂಜರ್ಗೂ ತೊಂದರೆ ಆಗಲ್ಲ, ನಮಗೂ ತೊಂದರೆ ಆಗಲ್ಲ, ಕೊಡೋದಕ್ಕೂ ಅವ್ರಿಗೂ ಈಸಿಯಾಗಿರುತ್ತೆ. ಆಮೇಲೆ ಇವತ್ತಿನ ಹಾಲಿನ ದರ ಇರ್ಬೋದು, ಗ್ಯಾಸ್ ದರ ಇರ್ಬೋದು, ಮನೆ ಬಾಡಿಗೆ ಇರ್ಬೋದು, ಮಕ್ಕಳಿಗೆ ಕಟ್ತಾ ಇರುವಂಥ ಫೀಸ್ ಆಗ್ಬೋದು, ಒಂದು ಹೋಟ್ಲಿಗೆ ಹೋದರೆ ಕಾಫಿ ಕುಡಿಯುವಂಥದ್ದು ಆಗ್ಬೋದು, ನಾವು ಹಾಕುವಂಥ ಗ್ಯಾಸ್ ಆಗ್ಬೋದು, ಪ್ರತಿಯೊಂದು ರೇಟ್ ರೈಸ್ ಆಗಿರುವಾಗ ನಾವು ಚಾಲಕರ ಮೇಲೆ ಯಾಕೆ ಇಷ್ಟೊಂದು ಕೇವಲವಾಗಿ ಮಾತಾಡುವಂಥದ್ದು, ಕೇವಲವಾಗಿ ನೋಡುವಂಥದ್ದು? ಅತಿ ಕಟ್ಟ ಕಡೆಯ ವರ್ಗ ಅಂದರೆ ನಾವು ಆಟೋ ಚಾಲಕರು ಮೇಡಮ್. ಅತಿ ಕಟ್ಟ ಕಡೆಯ ವರ್ಗ ಆಟೋ ಚಾಲಕರು. ಈ ಚಾಲಕರೇ ಈ ದೇಶ ಕಾಯ್ತಾ ಇರೋದು, ಈ ಚಾಲಕರೇ ಅತಿ ಹೆಚ್ಚಿನ ಸರ್ಕಾರಕ್ಕೆ ಆದಾಯ ತರ್ತಾ ಇರೋದು, ಈ ಚಾಲಕರೇ ನಾಡಿನ ಸಂಸ್ಕೃತಿನ ಉಳಿಸ್ತಾ ಇರೋದು. ಕಿಲೋಮೀಟರ್ಗೆ 20 ರೂಪಾಯಿ, ಮಿನಿಮಮ್ 40 ರೂಪಾಯಿ ಮಾಡಿದ್ರೆ ದರ ಏರಿಕೆ ಮಾಡಿದರೂ ಕೂಡ ಇನ್ನೂ ಕೂಡ ಆಟೋ ಚಾಲಕರ ಒಂದು ಆಕ್ರೋಶ ನಿಂತಿಲ್ಲ. ಅಂದರೆ ಇವರು ಹೇಳ್ತಾ ಇರುವಂಥದ್ದು ನಮಗೆ ಮೀಟರ್ ಮೇಲೆ ಏನೂ ಸಿಗೋದಿಲ್ಲ, ಜೊತೆಗೆ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ, ನಮಗೆ ಫ್ಯಾಮಿಲಿಯನ್ನು ನಿರ್ವಹಣೆ ಮಾಡುವಂಥದ್ದೇ ಕಷ್ಟ ಆಗ್ತಾ ಇದೆ, ಹೀಗಾಗಿ ನಾವು 10 ರುವನ್ನು ಏರಿಕೆ ಮಾಡಿ ಅಂತ ಕೇಳಿದ್ವಿ, 6 ರು ಮಾಡಿರುವಂಥದ್ದು ನಮಗೆ ಸಾಕಾಗ್ತಾ ಇಲ್ಲ, ಹೆಚ್ಚು ಮಾಡಿ ಅನ್ನುವಂಥದ್ದು ಇವರ ಒಂದು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. RV ರಸ್ತೆ ಮತ್ತು ಬೊಮ್ಮಸಂದ್ರ ನಡುವಿನ ಹಳದಿ ಮೆಟ್ರೋ ಮಾರ್ಗದ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದೆ. ನಮ್ಮ ಮೆಟ್ರೋದ ಹಳದಿ ಮಾರ್ಗ ಸಂಚಾರಕ್ಕೆ ದಿನಗಣನೆ ಆರಂಭವಾಗಿದೆ. ಆಗಸ್ಟ್ 15ರಂದು ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ಆಗ್ತಾ ಇದೆ. 3 ಚಾಲಕರಹಿತ ರೈಲುಗಳು ಹಳದಿ ಮಾರ್ಗದಲ್ಲಿ ಓಡಾಟವನ್ನು ನಡೆಸಲಿದೆ. ಸುಮಾರು 20 ನಿಮಿಷಗಳ ಅಂತರದಲ್ಲಿ ಮೆಟ್ರೋ ಓಡಾಟ ಆಗುತ್ತಂತೆ. ಚಾಲಕರಹಿತ ಮೆಟ್ರೋ, ಎಲ್ಲೋ ಮೆಟ್ರೋ ಲೈನ್ನಲ್ಲಿ RV ರಸ್ತೆಯಿಂದ ಬೊಮ್ಮಸಂದ್ರದ ನಡುವಿನ ಮಾರ್ಗ ಸುಮಾರು 19.5 ಕಿಲೋಮೀಟರ್ ಉದ್ದದ ಹಳದಿ ಮಾರ್ಗ. ವಿದ್ಯುತ್ ಸರಬರಾಜು ವ್ಯವಸ್ಥೆ, ಹಳಿಗಳ ಬಗ್ಗೆ ಪರಿಶೀಲನೆ ಈಗಾಗಲೇ ನಡೆಸಿದ್ದಾರೆ. ಜುಲೈ 22ರಂದೇ ಸುರಕ್ಷತಾ ಪರೀಕ್ಷೆ ಮಾಡಿದ್ದಂಥ AM ಚೌಧರಿಯವರು, ರೈಲ್ವೆ ಸುರಕ್ಷತಾ ಆಯುಕ್ತ AM ಚೌಧರಿಯಿಂದ ಸುರಕ್ಷತಾ ಪರೀಕ್ಷೆ ಕೂಡ ಮುಗಿದಿದೆ. ಸದ್ಯಕ್ಕೆ ದಿನಗಣನೆ ಆರಂಭವಾಗಿರುವಂಥದ್ದು RV ರಸ್ತೆಯಿಂದ ಬೊಮ್ಮಸಂದ್ರದ ನಡುವಿನ ಯೆಲ್ಲೋ ಲೈನ್. ಹತ್ರ 20 ಕಿಲೋಮೀಟರ್ ದೂರ ಇರುವಂತಹ ಈ ಒಂದು ಲೈನ್ ಏನಿದೆ, ಇದರಲ್ಲಿ 3 ಚಾಲಕರಹಿತ ಮೆಟ್ರೋಗಳು ಸಂಚಾರ ಮಾಡುತ್ತಂತೆ. 20 ನಿಮಿಷ ಕಾಲಾವಧಿಯಲ್ಲಿ ಒಂದರಿಂದ ಒಂದು ರೈಲಿಗೆ ಈಗಾಗಲೇ ಅದರ ಸುರಕ್ಷತಾ ಪರೀಕ್ಷೆ ಎಲ್ಲವೂ ಆಗಿದೆ, ಸಕಲ ಸಿದ್ಧತೆಗಳಾಗಿದ್ದಾವೆ. ಜೊತೆಗೆ ಈಗ ಆಗಸ್ಟ್ 15ರಂದು ಈ ಒಂದು ಯೆಲ್ಲೋ ಲೈನ್ನ ಚಾಲಕರಹಿತ ಮೆಟ್ರೋ ಪ್ರಯಾಣಕ್ಕೆ ದಿನಗಣನೆ ಮತ್ತು ಉದ್ಘಾಟನೆ ಆಗ್ತಾ ಇರುವಂಥದ್ದು. ಜಯನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಇದು ಬಹಳ ಡಿಲೇ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕೆ ಸಂಸದರಾದಂಥ ತೇಜಸ್ವಿ ಸೂರ್ಯ ಮತ್ತು
ಅಲ್ಲಿನ ಶಾಸಕರು ಎಲ್ಲರೂ ಕೂಡ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿದರು. ಯೆಲ್ಲೋ ಲೈನ್ ಯಾಕೆ ಇಷ್ಟು ತಡ ಆಗ್ತಾ ಇದೆ, ಇಷ್ಟು ವರ್ಷಗಳಿಂದ ಕಾಮಗಾರಿ ಆಗ್ತಾ ಇದ್ರು ಕೂಡ ಅನ್ನುವಂಥ ನಿಟ್ಟಿನಲ್ಲಿ. ಹೀಗಾಗಿ ಸದ್ಯಕ್ಕೆ ಎಲ್ಲ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಚಾಲಕರಹಿತ ಮೆಟ್ರೋ ಆಗಸ್ಟ್ 15ರಂದು ಯೆಲ್ಲೋ ಲೈನ್ ಉದ್ಘಾಟನೆ ಆಗ್ತಾ ಇದೆ.